ನಮಸ್ಕಾರ ಸ್ನೇಹಿತರೆ. ಕೈಗಳಿಗೆ ಬಳೆ ತೊಟ್ಕೊಂಡು ವಧುವಿನಂತೆ ಸಿಂಗಾರಗೊಂಡು ಹಾಸ್ಟೆಲ್ನಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಯುವಕ, ಈ ಒಂದು ವಿಷಯದ ಬಗ್ಗೆ ಮಾಹಿತಿಯನ್ನು ನೀಡ್ತೀನಿ. ನಾನು ನಿಮ್ಮ ಮಂಜುಳಾ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಕರ್ನಾಟಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ಒಂದು ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮ್ಗೆ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಸ್ನೇಹಿತರೆ, ಮಕ್ಕಳು ಚೆನ್ನಾಗಿ ಓದಿ ವಿದ್ಯಾಭ್ಯಾಸದಿಂದ ಮುಂದೆ ಬಂದು ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಳ್ಳಿ ಅನ್ನೋ ಕಾರಣಕ್ಕೋಸ್ಕರ ಅಪ್ಪ ಅಮ್ಮ ಹಾಸ್ಟೆಲ್ಗೆ ಸೇರಿಸ್ತಾರೆ. ಆದ್ರೆ ಅಲ್ಲಿ ಯಾವ ತರ ಏನಾಗ್ತಾರೆ ಮಕ್ಕಳು ಅನ್ನೋದ್ರ ಬಗ್ಗೆ ಗಮನ ಇರೋದಿಲ್ಲ. ಇಲ್ಲೂ ಕೂಡ ಅದೇ ಆಗಿರೋದು. ಸ್ನೇಹಿತರೆ, ಪುನೀತ್ ದುಬೆ ಅನ್ನೋರು ಮಧ್ಯಪ್ರದೇಶದವರು. ಅವರು ಅಲ್ಲಿ ಎಜುಕೇಶನ್ಗೆ ಒಂದು ಸಮಸ್ಯೆ ಆಗಿ ಅಲ್ಲಿಂದ ಇಂದೋರ್ಗೆ ಸ್ಥಳಾಂತರ ಮಾಡಿ ಅಲ್ಲಿ ಎಜುಕೇಶನ್ ಮಾಡ್ತಾ ಇರ್ತಾರೆ. 2ನೇ BSc ತರಗತಿಯಲ್ಲಿ ಅವರು ಓದ್ತಾ ಇರ್ತಾರೆ. ಆದ್ರೆ ಅಲ್ಲಿ ಏನಾಗುತ್ತೆ ಏನು ಅಂತ ಗೊತ್ತಾಗೋದಿಲ್ಲ. ಅವರು ಓದ್ತಾ ಇರುವಂತಹ ಹಾಸ್ಟೆಲ್ ರೂಮ್ ನಲ್ಲಿ ತಾವು ವಧುವಿನಂತೆ ಸಿಂಗಾರಗೊಂಡು, ಕೈಗೆ ಬಳೆಯನ್ನ ಹಾಕೊಂಡು ವಧುವಿನಂತೆ ಸಿಂಗಾರಗೊಂಡು ಅಲ್ಲಿದ್ದಂತಹ ರೂಮ್ ನಲ್ಲೇ ಇದ್ದಂತಹ ಫ್ಯಾನ್ಗೆ ನೇಣನ್ನು ಹಾಕೊಂಡಿದ್ದಾರೆ. ಇದು ನಿಜವಾಗ್ಲೂ ಅಚ್ಚರಿ. ಯಾಕಂದ್ರೆ ಹುಡುಗ ಆಗಿ ಹುಡುಗಿ ತರ ಸಿಂಗಾರಗೊಂಡು ಯಾಕೆ ಈ ತರ ನೇಣು ಹಾಕೊಂಡ್ರು? ಎಲ್ರಿಗೂ ಇದು ಒಂದು ಅವರೇ ಹಾಕೊಂಡಿರೋದ ಅಥವಾ ಏನಾದ್ರು ಕೊಲೆನಾ ಇಲ್ವಾ? ಅವರೇ ಒಂದು ತಮ್ಮಿಚ್ಚಿಗೆ ತಾವೇ ಒಂದು ಪ್ರಾಣವನ್ನ ತೆಗೆದುಕೊಂಡ್ರ? ಎಲ್ಲವೂ ಸಹ ಗೊಂದಲ ಆಗಿದೆ. ಇದೇ ವಿಷಯವಾಗಿ ಹಾಸ್ಟೆಲ್ನ ಮುಖ್ಯಸ್ಥರು ಹೋಗಿ ಪೊಲೀಸರಿಗೆ ದೂರನ್ನು ನೀಡಿದಾಗ ಅಲ್ಲಿಗೆ ಬಂದಂತಹ ಪೊಲೀಸ್ ಅವರು ಆತನ ಪುನೀತ್ ಅನ್ನೋರ ಒಂದು ಮೊಬೈಲ್ ಮತ್ತೆ ಲ್ಯಾಪ್ಟಾಪ್ ಎಲ್ಲವನ್ನು ವಶಪಡಿಸಿಕೊಂಡಿದ್ದಾರೆ. ಆದ್ರೆ ಅದೇ ರೂಮ್ ಅಲ್ಲಿ ರಕ್ತದ ಕಲೆ ಇತ್ತು. ಯಾಕೆ ರಕ್ತದ ಕಲೆ ಜೊತೆಗೆ ಇವರು ಮತ್ತೆ ವಧುವಿನಂತೆ ಸಿಂಗಾರಗೊಂಡು ಈ ತರ ಯಾಕೆ ನೇಣು ಹಾಕೋತಾರೆ? ಅವ್ರಿಗೇನು ಸಮಸ್ಯೆ? ಆದ್ರೆ ಅವರ ತಂದೆಗೆ, ಪುನೀತ್ ಅವರ ತಂದೆಯವರು ತ್ರಿಭುವನ್ ದುಬೆ ಅವರು ದೂರನ ನೀಡಿದ್ದಾರೆ. ನನ್ನ ಮಗ ತನ್ನ ಕೈಯಾರೆ ತಾನು ಪ್ರಾಣವನ್ನ ಕಳೆದುಕೊಂಡಿಲ್ಲ, ಇದು ಕೊಲೆ, ಇದ್ರ ಬಗ್ಗೆ ನೀವು ವಿಚಾರಣೆ ಮಾಡ್ಲೇಬೇಕು ಅಂತ ಪೊಲೀಸ್ ಅವರಿಗೆ ದೂರನ ನೀಡಿದ್ದಾರೆ. ಈಗ ಪೊಲೀಸ್ ಅವರು ಸಹ ಅದೇ ವಿಷಯವಾಗಿ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಪುನೀತ್ ಅವರ ಸ್ನೇಹಿತರು ಮತ್ತೆ ಅಲ್ಲಿದ್ದಂತಹ ಟೀಚರ್ಗಳಾಗಿರ್ಬೋದು, ಕಾಲೇಜ್ ಟೀಚರ್ ಆಗಿರ್ಬೋದು, ಯಾಕಂದ್ರೆ ಅಲ್ಲಿ ಸಮಸ್ಯೆ ಏನಾದ್ರು ಆಗಿತ್ತಾ ಅಂತ, ಮತ್ತೆ ಹಾಸ್ಟೆಲ್ ಮುಖ್ಯಸ್ಥರು ಇವ್ರ ಜೊತೆಗೆ ವಿಚಾರಣೆನ ನಡೆಸ್ತಾ ಇದ್ದಾರೆ. ಆದ್ರೆ ನಾವು ಮಕ್ಕಳು ಚೆನ್ನಾಗಿ ಓದ್ಲಿ ಅಂತ ಒಂದು ಹಾಸ್ಟೆಲ್ಗೆ ಇದೇ ತರ ಘಟನೆ, ಹಾಸ್ಟೆಲ್ ಅಲ್ಲಿ ತುಂಬಾ ಘಟನೆಗಳು ನಡೆದಿವೆ. ಇತ್ತೀಚೆಗೆ ಹಾಸನಲ್ಲಿ ನಡೆದಿರುವಂತಹ ಘಟನೆ ಆಗಿರ್ಬೋದು, ಹಾಸ್ಟೆಲ್ ಅಲ್ಲಿ ಆಗಿರುವಂತಹ ಘಟನೆ. ಈ ಓದುವಂತಹ ಮಕ್ಕಳು ಯಾಕೆ ಹಾಸ್ಟೆಲ್ ಅಲ್ಲಿ ಈ ತರ ಒಂದು ಮಾಡ್ಕೋತಾ ಇದ್ದಾರೆ ಅನ್ನೋದೇ ನಿಜವಾಗ್ಲೂ ಒಂದು ಗೊಂದಲ ಆಗ್ಬಿಟ್ಟಿದೆ. ಈ ವಿಷಯವಾಗಿ ಇನ್ನು ವಿಚಾರಣೆ ನಡೀತಾ ಇದೆ. ಸ್ನೇಹಿತರೆ, ನಿಮ್ಮ ಸುತ್ತಮುತ್ತ ಇದೇ ತರ ಯಾವ್ದಾದ್ರು ಘಟನೆಗಳಾಗಿರ್ಬೋದು ಅಥವಾ ಏನಾದ್ರು ಸಮಸ್ಯೆಗಳಾಗಿರ್ಬೋದು, ಈಗ ಹೇಳಿರುವಂತಹ ಒಂದು ಘಟನೆ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮ್ಗೆ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತಷ್ಟು ವಿಡಿಯೋಗಳನ್ನ ನಿಮ್ ಕಡೆ ಮುಂದೆ ತರ್ತೀನಿ. ನಾನು ನಿಮ್ಮ ಮಂಜುಳಾ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಕರ್ನಾಟಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ನಾನಿನ್ನ ಬರ್ತೀನಿ. ನಮಸ್ಕಾರ.